ಈ ಜನವರಿ ಫೆಬ್ರವರಿ ಅಂದಾಗ ಲಿಂಬೆಹಣ್ಣು ಸಾಕಷ್ಟು ಸಿಗುತ್ತೆ. ಸರಿ, ನಾನೊಂದು 100 ಲಿಂಬೆಹಣ್ಣನ್ನು ಹಿಂದಿನ ವರ್ಷ ಇದೇ ಸೀಸನಲ್ಲಿ ತಗೊಂಡು ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಬಲ್ತಿದ್ದು ದೊಡ್ಡ ದೊಡ್ಡ ಲಿಂಬೆಹಣ್ಣು ಸಿಕ್ತು, ರಸಭರಿತವಾಗಿದೆ. ಸೊ ಇಂಥ ಲಿಂಬೆಹಣ್ಣು ಸಿಕ್ಬಿಟ್ರೆ ಉಪ್ಪಿನಕಾಯಿ ಭಾಳ ಸೂಪರ್ ಆಗುತ್ತೆ. ಇದರದ್ದು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂಥೇಳಿ ನಮ್ಮ ಹರಿಯರ್ ಪೈಸ್ ಕಿಚನಲ್ಲಿ ಇವತ್ತು ನೋಡೋಣ ಬನ್ನಿ. ತಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಲಿಂಬೆಹಣ್ಣನ್ನೆಲ್ಲ ಚೆನ್ನಾಗಿ ಒರೆಸಿ ನಂತರ ಈ ಥರ ಇಷ್ಟೇ ದೊಡ್ಡ ಹೋಳನ್ನಾಗಿಸಿ ಆಮೇಲೆ ಒಂದು 10 ಟೇಬಲ್ ಸ್ಪೂನ್ ಆದರೂ ನಾನು ಉಪ್ಪಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹರಳು ಉಪ್ಪನ್ನು ಸಹ ಹಾಕ್ಬೋದು. ಅಷ್ಟು ಹಾಕಿ ಒಂದು 2-3 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಳೋದು. ಇನ್ನು 1/4 kg ಹಸಿಮೆಣಸನ್ನು ಹೀಗೆ ಉದ್ದುದ್ದ ಸೀಳಿಬಿಟ್ಟು ಚೂರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಹೇಗೆ ಬೇಕು ಹಾಗೆ ಹಾಕ್ಕೋಬೋದು. ಹಾಗೆ ಇದಕ್ಕೂ ಸಹ ಒಂದು 5 ಟೇಬಲ್ ಸ್ಪೂನು ಉಪ್ಪನ್ನು ಹಾಕಿ ಚೆನ್ನಾಗಿ ಟಾಸ್ ಮಾಡಿ ಬದಿಗಿಟ್ಕೊಂಡ್ರೆ ಅದು ಸಹ ನೀರು ಬಿಡುತ್ತೆ. ಈ ಎರಡನ್ನೂ ಸಹ ನೀರು ಬಿಡೋ ತನಕ ಕಾದು ನೋಡಿ, ಈಗ ಎಷ್ಟು ಚೆನ್ನಾಗಿ ಮಿಕ್ಸಾಗಿ ಬಂದಿದೆ. ನಾನು ಒಂದು ದಿನ ಇಡೀ ಸಪ್ರೇಟಾಗಿ ಇಟ್ಟಿದ್ದೆ, ಅದೀಗ ಇಷ್ಟು ಚೆನ್ನಾಗಿ ಮಿಕ್ಸಾಗಿ ಬಂದಿದೆ. ಗಾಜಿನ ಪಾತ್ರೆಯಲ್ಲಾದರೆ ಹೆಚ್ಚು ದಿನ ಇಡ್ಬೋದು. ಹಸಿಮೆಣಸು ನೋಡಿ ಎಷ್ಟು ಚೆನ್ನಾಗಿ ಹೀಗೆ ನೀರು ಬಿಟ್ಟಿದೆ. ಇದೆಲ್ಲ ಬತ್ತು ಬಂದದ್ದು ನಿಮಗೆ ಗೊತ್ತಾಗುತ್ತೆ, ಅಂದರೆ ಉಪ್ಪು ಚೆನ್ನಾಗಿ ಹಿಡ್ಕೊಂಡಿದೆ ಅಂತ. ಇದರ ಜೊತೆಗೆ ನಾನೊಂದು 100 ಗ್ರಾಮ್ ಅಷ್ಟು ಹಸಿ ಶುಂಠಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದಂತಹ ಭರಣಿಯೊಳಗೆ ತುಂಬಿ 1 ವರ್ಷ ಬದಿಗಿಡಬೇಕು. ಮೊದಲಿಗೆ ನಾನು ಲಿಂಬೆಹಣ್ಣಿನ ಮಿಕ್ಸನ್ನು ಒಂದು 3-4 ಸೌಟನ್ನು ಹಾಕಿ ನಂತರ ಈ ಮೆಣಸಿನಕಾಯಿಯ ಮಿಕ್ಸನ್ನು ಅದರಲ್ಲಿ ಹಾಕಿ ನಂತರ ಹಸಿ ಶುಂಠಿಯನ್ನು ಸಹ ಹಾಕಿ ಅವೆಲ್ಲಕ್ಕೂ ಬೇಕಾದರೆ ಒಂದು ಸ್ವಲ್ಪ ಉಪ್ಪನ್ನು ಮಧ್ಯದಲ್ಲಿ ಮಿಕ್ಸ್ ಮಾಡಿಕೊಂಡು ಲೇಯರ್ಗಳಲ್ಲಿ ಅದನ್ನು ತುಂಬುವಂಥದ್ದು. ಸೊ ಯಾಕೆ ಲೇಯರ್ಗಳಲ್ಲಿ ಅಂದರೆ ಒಂದಕ್ಕೊಂದು ತುಂಬ ಚೆನ್ನಾಗಿ ಸೆಟ್ಟಾಗಿ ಬರುತ್ತೆ. ಅದು ಸೆಟ್ಟಾದರೆ ಚೆನ್ನಾಗೆ ನಮ್ಮ ಉಪ್ಪಿನಕಾಯಿ ಭಾಳ ರುಚಿಕರವಾಗಿರುತ್ತೆ. ಅಂದರೆ ಮೆಣಸಿನಕಾಯಿಗೆ ಹುಳಿ ಅಂಶ ತಾಗಬೇಕು, ನಮ್ಮ ಶುಂಠಿಗೂ ಸಹಿತ ಹುಳಿ ಅಂಶ ತಾಗಬೇಕು, ಇನ್ನು ಲಿಂಬೆಹಣ್ಣಿಗೆ ಖಾರದ ಅಂಶ ತಾಗಬೇಕು. ಇದೇ ಮುಖ್ಯವಾದ ಈ ಒಂದು ಪ್ರೊಸೀಜರಲ್ಲಿ ಗಮನಕ್ಕೆ ತಗೊಳ್ಳುವಂಥದ್ದು. ಸೊ ಮೇಲೆ ಸಾಕಷ್ಟು ಉಪ್ಪನ್ನು ಹಾಕಿ ಹರಳುಪ್ಪನ್ನು ಹಾಕಿ ಮುಚ್ಚಿಡತಕ್ಕದ್ದು. ಮೇಲೆ ಉಪ್ಪಿನ ಪದರನ್ನು ಹಾಕೋದ್ರಿಂದ ಅದು ಬುಕ್ಟು ಹಿಡಿಯೋದಿಲ್ಲ. ಈಗ 1 ವರ್ಷ ಆಗಿದೆ. ಮೆಣಸನ್ನು ನಾನೀಗ ಒಣಗಿಸ್ಕೊಂಡು ತೊಟ್ಟು ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದರ ಮಿಕ್ಸಿಗಾಗಿ. ಯಾಕಂದರೆ ಲಿಂಬೆಹಣ್ಣು ತುಂಬ ಚೆನ್ನಾಗಿ ಕಳೆತು ಬಂದಿದೆ. ಈಗ ಈ ಒಣಗಿಸಿದಂಥ ಮೆಣಸನ್ನು ಸಪ್ರೇಟಾಗಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೇನೆ. ನಿಂಬೆ ಉಪ್ಪಿನಕಾಯಿಗೆ ಮೆಣಸನ್ನು ಹುರ್ಕೋಬೇಕಾಗಿಲ್ಲ, ಬಿಸಿಲಲ್ಲಿ ಚೆನ್ನಾಗಿ ಗರಿಗರಿಯಾಗಿ ಒಣಗಿಸ್ಕೊಂಡು ನೈಸ್ ಪುಡಿ ಮಾಡ್ಕೊಂಡ್ರಾಯ್ತು. ಇನ್ನು 1 ಮುಷ್ಟಿಯಷ್ಟು ಉಪ್ಪನ್ನು ಒಂದು 1/4 ಲೀಟರು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆರಿಸಿ ಬದಿಗಿಟ್ಕೋಬೇಕು. ಅದು ಆರಿದ ನೀರಿನಲ್ಲೇ ನಾವೀಗ ಈ ಉಳಿದ ಮಿಕ್ಸನ್ನು ಮಾಡ್ಕೊಳ್ಳೋವಂಥದ್ದು. ಸೊ ನೋಡಿ, ಈಗ ಬರ್ನಿಯಿಂದ ನಾನು 1 ವರ್ಷ ಕಾಲ ಇಟ್ಟಂಥ ಈ ಮಿಕ್ಸನ್ನು ತೆಗ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಕಳ್ತಿದೆ ನೋಡಿ. ಇನ್ನು ಈ ಉಪ್ಪಿನ ನೀರು ಸಹ ತಣ್ಣಕ್ಕಾಗಿದೆ. ಅದನ್ನು ಚೆನ್ನಾಗಿ ಗಾಳಿಸ್ಕೊಂಡು ಉಳಿದ ಕಸವನ್ನೆಲ್ಲ ಎಸೆದು ಅದೇ ಉಪ್ಪಿನ ನೀರಿನಲ್ಲೇ ನಾವು ಮೆಣಸಿನ ಪುಡಿಯನ್ನು ಕಲಿಸ್ಕೊಳ್ತಾ ಇರೋದು. ಸೊ ಈಗ ಪೂರ್ತಿ ಡ್ರೈ ಆಗಿರುವಂಥ ಒಂದು ಚಮಚೆಯನ್ನು ತೊಗೊಳ್ತಾ ಇದ್ದೇನೆ. ಆ ಒಂದು ಬರ್ನಿಯಲ್ಲಿರುವಂಥ ಮಿಕ್ಸನ್ನು ಈ ಖಾರದ ಮಿಕ್ಸಿಗೆ ಸೇರಿಸುವಂಥದ್ದು. ಯಾವುದೇ ಕಾರಣಕ್ಕೂ ಬೇರೆ ನೀರಿನ ಅಂಶ ಇದ್ರ ಜೊತೆಗೆ ಬೆರಕೆ ಆಗಬಾರ್ದು. ಅದನ್ನು ನಾವು ಜಾಗ್ರತೆ ವಹಿಸಿದ್ರೆ ನಾವು ಮತ್ತೆ ಈ ಉಪ್ಪಿನಕಾಯನ್ನು ವರ್ಷಗಟ್ಟಲೆ ಇಡ್ಬೋದು, ಏನೂ ಹಾಳಾಗಲ್ಲ. ಕಳಿತಷ್ಟು ಇನ್ನೂ ರುಚಿಯಾಗಿರುತ್ತೆ. ಇನ್ನು ನೀರು ಮಾಡ್ಕೋಬೇಕು ಅಂದರೆ ಉಪ್ಪು ನೀರೇ ಹಾಕ್ಕೋಬೇಕು, ಹಾಗೆ ತೆಳು ನೀರನ್ನು ಹಾಕಬಾರ್ದು. ಬೇಕಿದ್ರೆ ಸರ್ವ್ ಮಾಡಬೇಕಾದ್ರೆ ಸಪ್ರೇಟಾಗಿ ಹಾಕ್ಕೊಂಡು ಬಳಸ್ಕೋಬೋದು. ಅಂತೂ ಗಾಜಿನ ಬಾಟ್ಲಿಯಲ್ಲೇ ಅದನ್ನು ಸಂಗ್ರಹಿಸುವುದು ಬೆಟರು. ಸೊ ಜಾಸ್ತಿ ಇದ್ದದ್ದು ನಾವು ದಿನನಿತ್ಯಕ್ಕೆ ಬೇರೆ ಬಾಟ್ಲಲ್ಲೇ ತೆಗೆದಿಟ್ಕೊಂಡ್ರೆ ಆಮೇಲೆ ಉಳಿದದ್ದನ್ನು ನಾವು 1 ವರ್ಷವರೆಗೂ ಇನ್ನೂ ಜಾಸ್ತಿ ಅದನ್ನು ಸಂಗ್ರಹಿಸಿ ಇಟ್ಕೋಬೋದು. ಹಾಗಾದರೆ ತಡವೇಕೆ, ರುಚಿಕರವಾದ ಆರೋಗ್ಯಕರವಾದ ಲಿಂಬೆಹಣ್ಣಿನ ಉಪ್ಪಿನಕಾಯನ್ನು ಮಾಡಲಿಕ್ಕೆ ಇವತ್ತೇ ನಿರ್ಧರಿಸಿ. ಮಾರ್ಕೆಟಲ್ಲಿ ಬೇಕಾದಷ್ಟು ಲಿಂಬೆಹಣ್ಣು ಸಿಗುತ್ತೆ, ಇವತ್ತೇ ಮಾಡಿ.
ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.